ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೆ ಮುಖ್ಯ ಇಂಜಿನಿಯರ್ ಆದಂತ ಸನ್ಮಾನಶ್ರೀಯುತ ರವಿಕಾಂತ್ ಕಾಮತ್ ಅವರಿಗೆ ಪುಷ್ಪಗುಚ್ಛದೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಸ್ಪೀಕರ್ ಆದಂತಹ ಶ್ರೀಮಾನ್ ಯುಟಿ ಖಾದರ್ ಅವರಿಗೆ ರವಿಕಾಂತ್ ಕಾಮತ್ ಮುಖ್ಯ ಇಂಜಿನಿಯರ್ ಮೆಸ್ಕಾಂ ಇವರು ಅವರನ್ನು ಸ್ವಾಗತಿಸಿದ್ದಾರೆ. ಎಲ್ಲ ನಮ್ಮ ಅತಿಥಿಗಳನ್ನ ಮೂಡದ ಅಧ್ಯಕ್ಷರಾದಂತಹ ಸದಾಶಿವ ಅವರು ಕೊಡಿದ್ದಾರೆ. ಅದೇ ರೀತಿ ಪಾವೂರ್ ಮೋನಾಕ, ಅದೇ ರೀತಿ ಮುಸ್ತಾಫಾ ರೆಕಳ, ರಾಜೇಶ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ನಮ್ಮ ಎಲ್ಲ ಅತಿಥಿಗಳಿಗೆ ನಮ್ಮ ಮೆಸ್ಕಾಂನ ಸಿಬ್ಬಂದಿಗಳು, ದಯವಿಟ್ಟು ಅಧಿಕಾರಿಗಳು ಅವರಿಗೆ ಪುಷ್ಪದೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತೀವಿ. ಎಲ್ಲ ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದಂತಹ ಶಶಿಕಲಾ, ಉಳ್ಳಾಲ ನಗರಸಭೆಯ ನಮ್ಮ ಆಯುಕ್ತರಾದಂತಹ ಸನ್ಮಾನಶ್ರೀಯುತ ಮತ್ತಡಿ, ವೇದಿಕೆಯಲ್ಲಿರುವಂತಹ ಹರ್ಷರಾಜ್ ಮುದ್ಯ, ಹಿರಿಯ ನಾಯಕರು, ರಮೇಶ್ ಶೆಟ್ಟಿ ಬೋಲ್ಯಾರ್ ರವರು, ನಮ್ಮ ಬ್ಲಾಕ್ನ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ರವರು, ಸುದರ್ಶನ್ ಶೆಟ್ಟಿ ಅವರು, ಅದೇ ರೀತಿ ಟಿ.ಎಸ್. ಅಬುಬಕರ್, ಅದೇ ರೀತಿ ಟಿ.ಎಸ್. ಸಾಮಾನಿಗ, ಅದೇ ರೀತಿ ರಫೀಕ್, ಹಲೋ ಮೊಹಮ್ಮದ್ ರಫೀಕ್ ರವರು ಉಳ್ಳಾಲ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ದಯವಿಟ್ಟು ವೇದಿಕೆಗೆ. ಸುವಾಸಿನ ದಯಮಂತ ಹಿರಿಯರು ದಯಮಂತ ಇರಲಿ ಪೊಲೀಸ್ ಸ್ಟೇಜ್ಗೆ. ಸುವಾಸಿನ ಬಬ್ಬುಗಟ್ಟೆ ನಮ್ಮ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಎಲ್ಲ ನೆಚ್ಚಿನ ಈ ಭಾಗದ ಸಮಾಜ ಸೇವಕರು, ಅದೇ ರೀತಿ ರಾಜಕೀಯ ಸಾಮಾಜಿಕ ಮುಂದಾಳುಗಳು, ಬಹಳ ಸಂತೋಷವಾಗ್ತಿದೆ ಬಂಧುಗಳೇ. ನಮ್ಮ ಈ ಭಾಗಕ್ಕೆ ಉಳ್ಳಾಲಕ್ಕೆ ಲೋಡ್ ಕೆಪಾಸಿಟಿ ಜಾಸ್ತಿ ಆಗುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲದೆ ವಿದ್ಯುತ್ ಅನ್ನ ಪೂರೈಕೆ ಮಾಡುವಂತಹ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಕೆಪಿಟಿಸಿಎಲ್ 110/33/11 ಕೆವಿ ಜಪ್ಪು ಉಪಕೇಂದ್ರದಿಂದ 33/11 ಕೆವಿ ಮೆಸ್ಕಾಂ ತೊಕ್ಕೊಟ್ಟು ಉಪಕೇಂದ್ರಕ್ಕೆ ಸುಮಾರು 5,73,00,000 ವೆಚ್ಚದಲ್ಲಿ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿ ಮತ್ತು 1.5 ಕೋಟಿ ವೆಚ್ಚದಲ್ಲಿ ತೊಕ್ಕೊಟ್ಟು ಉಪಕೇಂದ್ರದಲ್ಲಿ 5 MVA ಸಾಮರ್ಥ್ಯದ ಶಕ್ತಿ ಪರಿವರ್ತಕವನ್ನು 12.5 MVA ಪರಿವರ್ತಕ್ಕೆ ಉನ್ನತೀಕರಿಸುವಂತಹ ಕಾಮಗಾರಿಯ ಈ ಒಂದು ಪರೀಕ್ಷಾರ್ಥಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಸನ್ಮಾನಶ್ರೀಯುತ ಯುಟಿ ಖಾದರ್ ಅವರ ಈ ಒಂದು ನಮ್ಮ ನೇತೃತ್ವದಲ್ಲಿ ಬಂಧುಗಳೇ ಬಹಳಷ್ಟು ಕನಸನ್ನ ಹೊತ್ತಂತಹ ಈ ಒಂದು ಸಂದರ್ಭ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ HT ಮತ್ತು LT ಲೈನ್ಗಳನ್ನ ಭೂಗತ ಕೇಬಲ್ಗೆ ಅಳವಡಿಸುವಂತ ಕಾಮಗಾರಿ. ಈ ಕಾಮಗಾರಿಯು ಸಂಪೂರ್ಣಗೊಂಡಲ್ಲಿ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ವಿದ್ಯುತ್ ಕಂಬಗಳ ಅವಶ್ಯಕತೆ ಇರುವುದಿಲ್ಲ. ಇದರಿಂದ ಉತ್ತಮ ಗುಣಮಟ್ಟದ ನಿಯಮಿತ ವಿದ್ಯುತ್ ಸರಬರಾಜು ವ್ಯವಸ್ಥೆ ಲಭ್ಯವಾಗ್ತದೆ. ಜೋರು ಗಾಳಿ ಮಳೆ ಸಂದರ್ಭದಲ್ಲಿ ಕೂಡ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗದೆ ಇದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಅವರ ಕನಸು. ಅದರೊಂದಿಗೆ ಕೂಡ ನನಸಾಗುವಂತಹ ಸಂದರ್ಭ ಕೂಡ ಖಂಡಿತವಾಗಿ ಒದಗಿ ಬರ್ತದೆ ಎನ್ನುವ ಆಶಯದೊಂದಿಗೆ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮೂಲಕ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸನ್ಮಾನ್ಯ ಶ್ರೀಯುತ ದಯಾನಂದ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಉಳ್ಳಾಲ. ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ ಯುಟಿ ಖಾದರ್ ಸರ್ ಅವರೇ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳು ಹಾಗೂ ಮೆಸ್ಕಾಂ ಗ್ರಾಹಕ ಬಂಧುಗಳೇ, ಈ ದಿನ ಈ ಒಂದು ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ಇದನ್ನು ಹೇಳಬೇಕು ಅಂತಂದರೆ, ಉಳ್ಳಾಲ ನಗರಸಭಾ ವ್ಯಾಪ್ತಿ ಸೋಮೇಶ್ವರ ಕೋಟೆಕಾರ್ ಪರಿಸರಕ್ಕೆ ನಮ್ಮ ತೊಕ್ಕೊಟ್ಟಿನಲ್ಲಿ ಇರುವಂತಹ ಈಗ ತಾನೇ ಸನ್ಮಾನ್ಯ ಯುಟಿ ಖಾದರ್ ಸರ್ ಭೇಟಿ ನೀಡಿರುವಂತಹ ಉಪಕೇಂದ್ರದಿಂದ ವಿದ್ಯುತ್ ಸರಬರಾಜನ್ನು ಮಾಡಲಾಗ್ತಾ ಇತ್ತು. ಇಲ್ಲಿ 5 MVA 2 ಟ್ರಾನ್ಸ್ಫಾರ್ಮರ್ಗಳು ಅಂದರೆ 10 ಮೆಗಾವ್ಯಾಟಷ್ಟು ಪವರನ್ನು ಮಾತ್ರ ನಮಗೆ ವಿತರಣೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿತ್ತು. ಈ ಒಂದು ಗ್ರಾಹಕರ ಬೆಳೆಯುತ್ತಿರುವ ಗ್ರಾಹಕರು ಮತ್ತು ಬೇಡಿಕೆಗೆ ಅನುಸಾರವಾಗಿ ಉಳ್ಳಾಲ ಪರಿಸರದಲ್ಲಿ ಮೂಲಭೂತ ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರ ಮಾರ್ಗದರ್ಶನದಂತೆ ಈಗಾಗಲೇ ನಾವು
5 MVA ಟ್ರಾನ್ಸ್ಫಾರ್ಮರನ್ನು ಬದಲಾವಣೆ ಮಾಡಿ 12.5 ಮೆಗಾವ್ಯಾಟ್ ಸಾಮರ್ಥ್ಯದ ಪರಿವರ್ತಕವನ್ನು ಅಳವಡಿಸಲಾಗಿದೆ. ಇದರಿಂದ ಪರಿಸರದ ಜನರಿಗೆ ಅಡಚಣೆ ರಹಿತ ವಿದ್ಯುತ್ ಹಾಗೂ ನಿರಂತರವಾದ ವಿದ್ಯುತ್ತನ್ನು ಸರಬರಾಜು ನಿಟ್ಟಿನಲ್ಲಿ ಅನುಕೂಲಕರ ಆಗಲಿದೆ. ಇನ್ನೊಂದು ಭೂಗತ ಕೇಬಲ್ ಕಾಮಗಾರಿ. ಪ್ರಸ್ತುತ ನಮಗೆ ಕೊಣಾಜೆಯಿಂದ 33 kV ವಿದ್ಯುತ್ ಮಾರ್ಗದಿಂದ ವಿದ್ಯುತ್ ಸರಬರಾಜು ಆಗ್ತಾ ಇತ್ತು. ಇದು ಒಂದು ಏಕೈಕ ಮಾರ್ಗ ಆಗಿತ್ತು ತೊಕ್ಕೊಟ್ಟಿಗೆ. ಈಗ ಪ್ರಸ್ತುತ ನಾವು ಎಕ್ಕೂರಲ್ಲಿ ನೂತನವಾಗಿ 110 kV ವಿದ್ಯುತ್ ಉಪಸ್ಥಾವರ ಸ್ಥಾಪನೆಗೊಂಡ ನಂತರ ಅಲ್ಲಿಂದ ತೊಕ್ಕೊಟ್ಟಿಗೆ ಒಂದು ಭೂಗತ ಮಾರ್ಗದ ಮೂಲಕ ಸುಮಾರು 6 ಕಿಲೋಮೀಟರಷ್ಟು ಉದ್ದದ UG ಕೇಬಲ್ ಭೂಗತ ಕೇಬಲನ್ನು ಅಳವಡಿಸಿ ನೇರವಾಗಿ ತೊಕ್ಕೊಟ್ಟಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇದರಿಂದ ನಮಗೆ ಏನಾದರೂ ತೊಕ್ಕೊಟ್ಟಿಗೆ ವಿದ್ಯುತ್ ಸರಬರಾಜು ಮಾಡುವ ಕೊಣಾಜೆಯಿಂದ ಬರುವ ಲೈನಿನಲ್ಲಿ ವ್ಯತ್ಯಯ ಉಂಟಾದಲ್ಲಿ ಅದನ್ನು ಬದಲಿ ಮಾರ್ಗದ ಮೂಲಕ ಅಂದರೆ ಎಕ್ಕೂರು ಮೂಲಕ ನಾವು ವಿದ್ಯುತ್ ಸರಬರಾಜನ್ನು ಮಾಡಬಹುದು. ಹಾಗಾಗಿ ನಮಗೆ 2 ಸೋರ್ಸ್ ಇಲ್ಲಿ ನೀಡಿದಂತಾಗುತ್ತದೆ. ಮತ್ತು ಕೋಟೆಗಾರ್ ಪರಿಸರದಲ್ಲಿ ಈಗಾಗಲೇ ನಾವು ನೂತನ 33/11 kV ಉಪಸ್ಥಾವರವನ್ನು ಸ್ಥಾಪನೆ ಮಾಡಲಾಗಿ ಕೋಟೆಕಾರು, ತಲಪಾಡಿ, ಮಂಜನಾಡಿ, ಕಿನ್ಯ ಏರಿಯಾಗಳಿಗೆ ವಿದ್ಯುತ್ ಸರಬರಾಜು ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಪ್ರಸ್ತುತ ಈ ಒಂದು ಭೂಗತ ಕೇಬಲ್ ಕಾಮಗಾರಿಯನ್ನು ಸನ್ಮಾನ್ಯ ಶ್ರೀ UT ಖಾದರ್ ಅವರು ಇವತ್ತು ಪರೀಕ್ಷಾರ್ಥ ಚಾಲನೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಡಚಣೆ ರಹಿತವಾಗಿ ಗುಣಮಟ್ಟದ ವಿದ್ಯುತ್ತನ್ನು ನೀಡಲಿಕ್ಕೆ ಮೆಸ್ಕಾಂಗೆ ತುಂಬ ಸಹಕಾರಿ ಆಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ UT ಖಾದರ್ ಸರ್ ಅವರ ಮಾರ್ಗದರ್ಶನವನ್ನು ಮೆಸ್ಕಾಂ ವತಿಯಿಂದ ನಾನು ಕೃತಜ್ಞತೆಗೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು. ಸನ್ಮಾನಿತ ದಯಾನಂದ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಉಳ್ಳಾಲ. ಬಂಧುಗಳೇ, ಈ ಕಾರ್ಯಕ್ರಮದ ಚಾಲನೆ ನಿರ್ವಹಿಸಿದಂತ ಸನ್ಮಾನಿತ UT ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಡೆಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸನ್ಮಾನಿತ UT ಖಾದರ್ ಅವರು, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನಸಭೆ, ಬೆಂಗಳೂರು. ಉಳ್ಳಾಲ ಕ್ಷೇತ್ರದ ಸರ್ವೋತ್ತಮ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ವಿದ್ಯುತ್ ಶಕ್ತಿ ಪೂರೈಕೆ ಈ ಒಂದು ನಮ್ಮ ನೂತನ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಮೂಡದ ಅಧ್ಯಕ್ಷ ಅಂತ ಸದಾಶಿವ ಉಳ್ಳಾಲ್ ಅವರೇ, ಬ್ಲಾಕಿನ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟರ್ ಅವರೇ, ಉಳ್ಳಾಲ ನಗರಸಭೆ ಅಧ್ಯಕ್ಷ ಅಂತ ಶಶಿಕಲಕ್ಕನವರೇ, ಅದಿತಿ ಕೋಟೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಮಾಜಿ ಬ್ಲಾಕ್ ಅಧ್ಯಕ್ಷರು ಆಗಿರುವಂಥ ಹರ್ಷಾಜ್ ಮುದ್ಯಾರ್ ಅವರೇ, ನಮ್ಮ ಮೆಸ್ಕಾಂ ಸಲಹಾ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿರುವಂಥ ಅಬೂಬಕರ್ ಅವರೇ, ನಮ್ಮ ಮೆಸ್ಕಾಂ ಗೌರವಾಧ್ಯಕ್ಷ ಆಗಿರುವಂಥ ಸುಶಾಂತ್ ಶೆಟ್ಟರ್ ಅವರೇ, ಅದೇ ರೀತಿ ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಸಮಿತಿ ಡೈರೆಕ್ಟರ್ ಆಗಿರುವಂಥ ಸುರೇಶ್ ಭಟ್ನಾಗರ್ ಅವರೇ, ನಮ್ಮ ಸ್ಥಳೀಯ ಮೆಂಬರ್ ಆಗಿರುವಂಥ ಬಾಜಿಲ್ ಡಿಸೋಜ್ ಅವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂತ ಅಶ್ರಫ್ ಅವರೇ, ಚೀಫ್ ಇಂಜಿನಿಯರ್ ಅಂತ ರವಿಕಾಂತ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ತಾಲೂಕು ಮಟ್ಟದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿರುವಂಥ ರಫೀಕ್ ಅಮ್ಲಮೋಗರ್ ಅವರೇ, ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿಯ ಡೈರೆಕ್ಟರ್ ಆಗಿರುವಂತಹ ಸುರೇಖರ್ ಅವರೇ, ಕೋಟೆಕಾರನ ನಗರಸಭೆಯ ನೇಮಕಾತಿ ಸದಸ್ಯರಾಗಿರುವಂತಹ ಸಫೀನರ್ ಅವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಚಂದ್ರಿಕಾ ಅವರೇ, ಅದೇ ರೀತಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಆಗಿರುವಂಥ ರಾಜೇಶ್ ಅವರೇ, ಮಾಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಅಂತ ಪಾವೂರ್ ಮೋನಾಕನವರೇ, ಸೋಷನ್ ಸೆಕ್ಷನಲ್ಲಿ ನಮ್ಮ ಕಮಿಷನರ್ ಅಂತ ಮಠಾರಿರವರೇ, ಹಿರಿಯರಾಗಿರುವಂಥ ಸ್ವಾಸಿನಾಕರ್ ಅವರೇ, ಅದೇ ರೀತಿ ಮಾಜಿ ಉಪಾಧ್ಯಕ್ಷ ಅಯ್ಯೂಬ್ರವರೇ, ರಾಜ್ಯ ಮತ್ತು ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಸದಸ್ಯರಾಗಿರುವಂಥ ರೆಹಮಾನ್ ಕೋಡ್ಜಾಲ್ ಅವರೇ, ಇಂಥ ನಮ್ಮೆಲ್ಲ ಸರ್ವ ಸದಸ್ಯರುಗಳೇ, ಮುಂದಿರುವ ಎಲ್ಲ ವಿವಿಧ ಇಲಾಖೆಯ ಗಣ್ಯ ಅತಿಥಿಗಳೇ, ಈ ಊರ ಗುರಿ ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅವಶ್ಯವಾಗ್ತದೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಇಲ್ಲಿಯ ಜನಪ್ರತಿನಿಧಿಗಳನ್ನು ಮತ್ತು ನಮ್ಮ KEBಯ ನಮ್ಮ ಅಧಿಕಾರಿ ವರ್ಗದವರು, ನಾವು ಚೀಫ್ ಇಂಜಿನಿಯರ್ ಹಿಡಿದು AW ಇರಲಿ, ಎಕ್ಸ್ ಇಂಜಿನಿಯರ್ ಇರಲಿ ಮತ್ತು ತಳಮಟ್ಟದ J ಎಲ್ಲ ನಿಮ್ಮ ಲೈನ್ಮೆನ್ ತನಕ ಎಲ್ಲ ಮಟ್ಟದ ಆ ಒಂದು ಸಿಬ್ಬಂದಿಗಳನ್ನು ಕೂಡ ನಾನು ಇವತ್ತು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ನಾವು ಒಂದು ಯೋಜನೆ ಹಾಕಿ ಅದನ್ನು ಈ ರೀತಿ ಆಗಬೇಕಂತ ಹೇಳಿರ್ತೇವೆ, ಸಮಸ್ಯೆಯನ್ನು ಚರ್ಚೆ ಮಾಡಿದಾಗ ಅದನ್ನು ಪ್ಲ್ಯಾನ್ ಮಾಡಿ ಕಾರ್ಯಕರ್ತಗೊಳಿಸಿ ಅನುಷ್ಠಾನ ಮಾಡಿ ಅದನ್ನು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡುವಂಥ ಕೆಲಸ ಅದು ಅಧಿಕಾರಿಗಳ ಮತ್ತು ಇನ್ನಿತರ ಕೆಲಸ. ಅದಕ್ಕೊಂದು ತಂಡವಾಗಿ ಬಹುಶಃ ನಮ್ಮ ಮತ್ತು KEBಗೆ ಸಂಬಂಧ ಹಿರಿಯರಾಗ TS ಅಬ್ದುಲ್ ಹಾಕನವರು ಬಹುಶಃ ನಮ್ಮೆಲ್ಲ ಜೊತೆ ಅವರು ಕೂಡ ಇರುವಂಥದ್ದು. ಆಗಿಂದೆಲ್ಲ ದೊಡ್ಡ ಮಟ್ಟದ KEBಯ ಕಾಂಟ್ರಾಕ್ಟರ್ ಆಗಿರುವವರು, ಅವ್ರಿಗೆ ಸಹ ವಿಷಯ ಎಲ್ಲ ಅವ್ರಿಗೆ ಕೂಡ ಗೊತ್ತಿರ್ತದೆ. ಇದನ್ನು ಅನುಷ್ಠಾನ ಮಾಡುವವರು ಅಧಿಕಾರಿಗಳು ಮತ್ತು ತಳಮಟ್ಟದ ಕೆಲಸ ಮಾಡುವಂಥ ಗುತ್ತಿಗೆದಾರರು. ಭಾಳ ಶೀಘ್ರದಲ್ಲೇ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾವು ಇವತ್ತು ಜಪ್ಪಿನ ಮೊಗರಿಂದ ಅಂಡರ್ಗ್ರೌಂಡ್ ಕೇಬಲ್ ಆಗಿ
ನೇರವಾಗಿ ಇಲ್ಲಿಗೆ ಒಂದು ಕನೆಕ್ಷನ್ ಕೊಟ್ಟಿದ್ದೇವೆ. ಕೊಟ್ಟ ಉದ್ದೇಶ ಏನಿದೆ? ಯಾವುದೇ ಒಂದು ಕಾರಣ ಕೂಡ ಉಳ್ಳಾಲ ಕ್ಷೇತ್ರ ಜನಸಾಮಾನ್ಯರಿಗೆ, ಅದು ಈಗಿದ್ದವರಿಗೆ ಇನ್ನು 10-15 ವರ್ಷ ಹೋದರೂ ಕೂಡ, ಎಷ್ಟೇ ಡೆವಲಪ್ ಆದರೂ ಕೂಡ ಪವರ್ ಕಟ್, ಲೋಡ್ ಶೆಡ್ಡಿಂಗ್ ಆಗದ ರೀತಿ ನೋಡುವ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ಬೇಕಾಗಿ ಇದನ್ನೆಲ್ಲ ನಾವಿವತ್ತು ಮಾಡಿಕೊಂಡು ನಾವಿವತ್ತು ಬಂದಿದ್ದೇವೆ. ಆದ ಕಾರಣ ಈ ಒಂದು ಕೆಲಸ ಕಾರ್ಯ ಆದ ಕಾರಣ ಮುಂದಿನ ದಿನಗಳಲ್ಲಿ ಅಂಥದ್ದು ಯಾವುದೇ ಲೋಡ್ ಶೆಡ್ಡಿಂಗ್ ಬೇರೆ ಪ್ರದೇಶರಾದರೂ ಕೂಡ ನಮ್ಮ ಪ್ರದೇಶದಲ್ಲಿ ಅದು ಲೋಡ್ ಶೆಡ್ಡಿಂಗ್ ಆಗಲಿಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ. ಕೆಲವೊಮ್ಮೆ ಟೆಕ್ನಿಕಲ್ ರೀಸನ್ದ ಅಥವಾ ಮಳೆಗಾಲದಲ್ಲಿ ಕೆಲವು ಸಮಸ್ಯೆ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ಬೇರೆ ಬೇರೆ ಕಡೆ ಇವತ್ತು ಸಬ್ಸೆಕ್ಷನ್ ಆಫೀಸನ್ನು ಕೂಡ ಇವತ್ತು ಓಪನ್ ಮಾಡಿದ್ದೇವೆ. ಅದು ಕೊಣಾಜೆಯಲ್ಲಿ ಸಪ್ರೇಟ್ ಮಾಡಿದ್ದೇವೆ, ಕಿನ್ಯ 3 ಗ್ರಾಮಕ್ಕೆ ಸೇರಿಕೊಂಡು ಮಾಡಿದ್ದೇವೆ, ಬೊಳ್ಳಿಯಾರ್ನಲ್ಲಿ. ಯಾಕೆ ನಾವು ಬೇರೆ ಬೇರೆ ಅಲ್ಲಿ ಸಿಬ್ಬಂದಿಗಳು, ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಲಭ್ಯವಾದಾಗ, ಸ್ಥಳೀಯ ಮಟ್ಟದ ಸಮಸ್ಯೆ ಆದಾಗ ತಕ್ಷಣ ಅದನ್ನು ರಿಪೇರಿ ಮಾಡಲಿಕ್ಕೆ ನಮಗೆ ಜನಸಾಮಾನ್ಯ ಮೂಲಭೂತ ಅಲ್ಲಿ ವ್ಯವಸ್ಥೆಗಳು ಮತ್ತು ಅಲ್ಲಿ ಸಲಕರಣೆಗಳು ನಮಗೆ ಇಮ್ಮಿಡಿಯೇಟ್ ಸಿಗ್ತದೆ ಎಂಬ ಉದ್ದೇಶದಿಂದ ಈ ಒಂದು ಸಬ್ಸೆಕ್ಷನ್ ಕೂಡ ಇವತ್ತು ಓಪನ್ ಮಾಡಿದಂಥ ಒಂದು ವಿಚಾರ ಇವತ್ತು ಆಗುವಂಥದ್ದು. ಮುಖ್ಯ ಉದ್ದೇಶ ಏನು? ಎಲ್ಲಕ್ಕಿಂತಲೂ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅದು ವಿದ್ಯುತ್, ಪವರ್ ವೆರಿ ಇಂಪಾರ್ಟೆಂಟ್. ನಿಮಗೆ ರೋಡ್ ಇಲ್ಲದೆ ಬದುಕಬಹುದು, ನೀರಿಲ್ಲದೆ ನೀವು ಅಡ್ಜಸ್ಟ್ ಮಾಡ್ಬೋದು, ನಿಮಗೆ ಕರೆಂಟ್ ಇಲ್ಲದೆ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಅಭಿವೃದ್ಧಿಯ ಮೂಲ ಮಂತ್ರವೇ ಅದು ದೊಡ್ಡ ಶಕ್ತಿ. ಫೌಂಡೇಶನ್ ಯಾವುದು ಅಂತ ಹೇಳಿದರೆ ಅದು ಪವರ್ ಅಂತ ಹೇಳಲಿಕ್ಕೆ, ವಿದ್ಯುತ್ ಶಕ್ತಿ ಅದು ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿ ಯಾರೇ ಇಂಡಸ್ಟ್ರಿ ಬರಲಿ, ಯಾರೇ ಫ್ಲ್ಯಾಟ್ ಕಟ್ಟೋನು ಬರಲಿ, ಅವನು ಫಸ್ಟ್ ನೋಡೋದು ಇಲ್ಲಿ ಕರೆಂಟ್ ಸರಿಯಾಗಿ ಉಂಟಾ ಅಂತ. ಯಾಕೆ ಅವನಲ್ಲಿ ಫ್ಯಾಕ್ಟ್ರಿ ಹಾಕಿ ಇವನಿಗೆ ಕರೆಂಟ್ ಇಲ್ಲದೆ ಹಾಕಿದ್ರು ಲಾಸ್ ಆಗಲಿಕ್ಕೆ ಅವನು ತಯಾರಿರೋದಿಲ್ಲ. ಆದ ಕಾರಣ ಯಾವುದೊಂದು ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ನಿಮಗೆ ರೋಡು ಇನ್ನಿತರ ಮೂಲಭೂತ ಸೌಕರ್ಯದಿಂದ ಹೆಚ್ಚಿನ ದೊಡ್ಡ ಮಹತ್ವ ಯಾವುದು ಅಂತ ಹೇಳಿದರೆ ಅದು ಕರೆಂಟಿಗೆ. ಅದು ನಮ್ಗೆ ಅದರ ಮಾಹಿತಿ ಮತ್ತು ಅದರ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಅದು ಮುಟ್ಟಿದಾಗ ಮಾತ್ರ ಗೊತ್ತಾಗೋದು ಏನಾಗ್ತದೆ ಅಂತ ಹೇಳಿಕೊಂಡು. ಅದರ ಮಹತ್ವ ಅಭಿವೃದ್ಧಿಯಲ್ಲಿ ಅಷ್ಟು ಇವತ್ತು ಇದೆ. ಆದ ಕಾರಣ ಅದಕ್ಕೆ ಇವತ್ತು ಒತ್ತು ಕೊಟ್ಟು ಈ ಕೆಲಸ ಇವತ್ತು ಆಗಿದ್ದೇವೆ. ಸೊ ನಿಮಗೆಲ್ಲ ಆಲೋಚನೆ ಇರ್ಬೋದು, ಏನಿದು ಯಾವುದಂತೆ ಹೇಗೆ ಅಂತೇಳಿ. ಆದ ಕಾರಣ ನಾನು ಭಾಳ ಸಿಂಪಲಾಗಿ ನಾನು ನಿಮಗೆ ಹೇಳಬೇಕಾದ್ರೆ, ನಮಗೆ ಹಿಂದೆ ಬರ್ತಾ ಇದ್ದದ್ದು ಯಾವುದು ಅಂತ ಹೇಳಿದರೆ, ಕಾವೂರಿನ KPTCLಯಿಂದ ನೇರವಾಗಿ ನಮಗೆ ಕೊಣಾಜೆ ಫೀಡರ್ಗೆ ಬರ್ತಾಯಿತ್ತು. ಕೊಣಾಜೆ ಸ್ಟೇಷನ್ ಯೂನಿವರ್ಸಿಟಿ ಹತ್ತಿರ ಕಾವೂರಿಂದ ನೇರವಾಗಿ ಕೊಣಾಜೆಗೆ ಬರ್ತಾಯಿತ್ತು. ಕೊಣಾಜೆಯಿಂದ ನಮಗೆ 20 kV ಇಲ್ಲಿಗೆ ಬರ್ತಾಯಿತ್ತು. ಈ ಸ್ಟೇಷನ್ ಕೊಣಾಜೆಯಿಂದ ಇಲ್ಲಿಗೆ, ಅದು ಇಲ್ಲಿಗೆ ಮತ್ತು ಕೋಟೆಗೆ ಸ್ಪ್ಲಿಟ್ ಆಗಿ ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ ಈ ಕೆಲಸ ಇಲ್ಲಿಂದ ಟ್ರಾನ್ಸ್ಫಾರ್ಮರ್ ಅಪ್ಗ್ರೇಡ್ ಮಾಡಿದ ಕಾರಣ ಈಗ ಬರೀ ಮಂಗಳೂರು KPTCLಯಿಂದ ಕೊಣಾಜೆಗೆ ಹೋಗಿ ಬರೀ 20 kV ಮಾತ್ರ ಅಲ್ಲ, ಮೆಗಾ KV ಅಲ್ಲ ಅಲ್ಲ ಅದು KV 20 kV ಮುಂಚೆ ಇತ್ತು. ಈಗ ಅಲ್ಲಿಂದ ನಾವು ಅಪ್ಗ್ರೇಡ್ ಮಾಡಿದ ಕಾರಣ, ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಪ್ಗ್ರೇಡ್ ಮಾಡಿದ ಕಾರಣ ಇಲ್ಲಿಗೆ 40 kV ಬರ್ತದೆ. ಸೊ ಮುಂಚೆ 20 ಇದ್ದರೆ ಎಕ್ಸಾಕ್ಟ್ಲಿ ಡಬಲ್ ಪವರ್ ನಮಗೆ ಸಿಕ್ಕುವಂಥ ವ್ಯವಸ್ಥೆ ಇವತ್ತು ರೆಡಿಯಾಗಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಆಗುವಂಥದ್ದು. ಆದಾಗ ಮುಂಚೆ ಸ್ವಲ್ಪ ಪವರ್ ಕಡಿಮೆ ಆಗಿ ಏನು ಲೋಡ್ ಶೆಡ್ಡಿಂಗ್ ಅಂತ ಆಗೋದಿಲ್ಲ. ಯಾಕೆಂದರೆ ನಾವು ಮುಂಚೆ ಏನಿತ್ತ ಅದಕ್ಕಿಂತ ಡಬಲ್ ಆಗಿ ನಾವು ಇವತ್ತು ಸ್ಟೋರಿಂಗ್ ಕೆಪಾಸಿಟಿಯಲ್ಲಿ ಇವತ್ತು ನಾವು ಉದ್ಘಾಟನೆ ಇವತ್ತು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನಮಗೆ ಕೊಣಾಜೆಯಿಂದ ಇಲ್ಲಿಗೆ ಬರುವಾಗ ಏನಾದರೂ ಇವತ್ತು ಲೋಡ್ ಶೆಡ್ಡಿಂಗ್ ಆಗಿ ಇನ್ನೊಂದಾಗ ಅಲ್ಲಿ ಪವರ್ ನಮಗೆ ಕಡಿಮೆ, ಅಲ್ಲಿಂದ ಬರೋದು ಕಡಿಮೆ ಆದರೆ ನಾವೀಗ ಜಪ್ಪಿನ ಮೊಗರಿಂದ ಅಂಡರ್ಗ್ರೌಂಡ್ ಆಗಿ ಇದಕ್ಕೆ ನೇರವಾಗಿ ಕನೆಕ್ಷನ್ ನಾವು ಇವತ್ತು ಕೊಟ್ಟಿದ್ದೇವೆ. ಏನಾದರೂ ಇಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ನಮಗೆ ಮಂಗಳೂರಿಂದ ನೇರವಾಗಿ ಇಲ್ಲಿ ಕರೆಂಟಿಗೆ ಬರುವಂಥ ವ್ಯವಸ್ಥೆ. ಸೊ ಅದು ಆದ ಕಾರಣ ವಿದ್ಯುತ್ ಸಂಬಂಧಪಟ್ಟಾಗೆ ನಮಗೆ ಮುಂದಿನಲ್ಲಿ ಯಾವುದೇ ಅಡಚಣೆ ಇವತ್ತು ಆಗುವುದಿಲ್ಲ. ಆದರೂ ಇದು 30 ವರ್ಷ ಕೂಡ ಏನು ಸಮಸ್ಯೆ ಇವತ್ತು ಆಗಬಾರ್ದು ಅಂತ ಹೇಳಿಕೊಂಡು ಇದೇ ಬಹುಶಃ 33 kV ಇವತ್ತು ಇರುವಂಥದ್ದು. ಇದನ್ನು ನಾವೀಗ 130, 120 ಮತ್ತು 110 ಅಂತ 110 kV ಇವತ್ತು ಅಪ್ರೂವ್ ಆಗಿದೆ. ಟೆಂಡರ್ ಆಗ್ತದೆ. SR ರೇಟಲ್ಲಿ ಟೆಕ್ನಿಕಲ್ ಮಿನಿಸ್ಟ್ರಿಗೆ ನಿನ್ನೆ ಮಾತಾಡಿದ್ದೇನೆ. SR ರೇಟ್ ಜಾಸ್ತಿ ಮಾಡಿ ಟೆಂಡರ್ ಮಾಡುವ ಕಾರಣ ಇವತ್ತು ಇಲ್ಲದೆ ಏನಾಗ್ತದೆ ಅಂತ ಹೇಳಿದರೆ SR ರೇಟಲ್ಲಿ ಕಡಿಮೆ ಇದೆ. ಕಾಂಟ್ರಾಕ್ಟ್ ಮತ್ತು 50% ಎಕ್ಸ್ಟ್ರಾ ಆಗ್ತಾರೆ. ಅಲ್ಲಿ ಕೋರಲಿಕ್ಕೆ ಪ್ರೊವಿಷನ್ ಇಲ್ಲ. ಕಾಂಟ್ರಾಕ್ಟ್ ಇಲ್ಲ ನಮ್ಮದು ಲಾಸ್ ಆಗ್ತದೆ ಅಂತ ಹೇಳಿ ಅದಕ್ಕೆ SR ರೇಟ್ ಜಾಸ್ತಿ ಮಾಡಿದ ನಂತರ ಟೆಂಡರ್ ಪ್ರೊಸೆಸ್ ಆಗ್ತದೆ ಇವತ್ತು. ಸೊ ಇದು 132 kV ಆಗ್ತದೆ. ಮತ್ತು ಈಗ ಕೋಟೆಕಾರಲ್ಲಿ ಮೊನ್ನೆ ನಾವು ಟೆಸ್ಟ್ ರೈಡ್ ನಾವು ಇವತ್ತು ಮಾಡಿಸಿದ್ದೇವೆ. 132 kV ಆದರೆ ಇನ್ನು 30-50 ವರ್ಷ ಆದರೂ ಕೂಡ ಇದು ಇಲ್ಲಿಗೆ ಕರೆಂಟಿನ ಸಂಪೂರ್ಣವಾದ ಒಂದು ಸುದೃಢವರ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಇವತ್ತು ಆಗ್ತದೆ. ಬೇಕಾದಷ್ಟು ನಮಗೆ ಇಲ್ಲಿ ಕರೆಂಟಿನ ವ್ಯವಸ್ಥೆಗೆ ಯಾವುದೇ ಅಡಚಣೆ ಆಗದ ರೀತಿಯ ವ್ಯವಸ್ಥೆ ಇವತ್ತು ಆಗ್ತದೆ.
ಇದರ ಜೊತೆಯಲ್ಲಿ ಇವತ್ತು ಸೌಂದರ್ಯ ಉಳ್ಳಾಲ ನಗರಸಭೆ ಮತ್ತು ಎಲ್ಲ ಇದು ಕೂಡ ಬರ್ತವೆ ವ್ಯಾಪ್ತಿಗೆ. ಇವತ್ತು ಸೌಂದರ್ಯ ಹಾಕಬೇಕಂತ ಹೇಳಿಕೊಂಡು ಎಲ್ಲ ಕೇಬಲನ್ನು ಅಂಡರ್ಗ್ರೌಂಡ್ ಕೇಬಲಾಗಿ ಮಾಡಲಿಕ್ಕೆ ಸುಮಾರು 180 ಕೋಟಿ ರೂಪಾಯಿಯ ಅನುದಾನ ಕೂಡ ಬಿಡುಗಡೆಯಾಗಿ ಅತಿ ಶೀಘ್ರದಲ್ಲಿ ಟೆಂಡರ್ ಇವತ್ತು ಆಗ್ತದೆ. ಆದ ಕಾರಣ ಇದೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಇವತ್ತು ಅಂಡರ್ಗ್ರೌಂಡ್ ಕೇಬಲ್ಗೆ 170 180 ಕೋಟಿ. ನಿಮ್ಮ 132 KBಗೆ ಎಷ್ಟು? 110 KBಗೆ 67 ಕ್ರೋಸ್, 67 ಕೋಟಿ. ಎಷ್ಟಾಯ್ತು ಇಲ್ಲಿಗೆ? 247 ಕೋಟಿ. ಮತ್ತು ಜಪ್ಪಿನ ಮೊಗರದ ಇಲ್ಲಿಗೆ ಎಷ್ಟು? 5 ಕೋಟಿ ಅಲ್ಲ, 5 ಕೋಟಿ ಎಷ್ಟಾಯಿತು? 250. ಟ್ರಾನ್ಸ್ಫಾರ್ಮರ್ಗೆ ಎಷ್ಟು? 266. ಅಲ್ಲಿ ಕೊಣಾಜೆಯಿಂದ 8 ಕೋಟಿ. ನಾವು ಕೊಣಾಜೆಯಿಂದ ದೇರ್ಲಕಟ್ಟೆಯಿಂದ ಕೊಣಾಜೆಯಿಂದ 3 ಕಡೆಗೆ ಹೋಗ್ತಾಯಿದ್ದು ಕರೆಂಟ್. ದೇರ್ಲಕಟ್ಟೆಗೆ, ಕೋಟೆಕಾರಿಗೆ, ಇನ್ನೊಂದು ಕಡೆಗೆ. ಏನಾದರೂ ಒಂದು ಕಡೆ ಪ್ರಾಬ್ಲಮ್ ಆದರೆ 3 ಕಡೆ ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಇದು ದೇರ್ಲಕಟ್ಟೆ ಅಭಿವೃದ್ಧಿ ಆಗುವಂಥ ಪ್ರದೇಶ ಅಂತ ಹೇಳಿಕೊಂಡು ದೇರ್ಲಕಟ್ಟೆಗೆ ಸಪ್ರೇಟ್ ಅಂಡರ್ಗ್ರೌಂಡ್ ಕೇಬಲ್ ಕನೆಕ್ಷನ್ 8 ಕೋಟಿ ರೂಪಾಯಲ್ಲಿ ಮಾಡಿ, ಇನ್ನು ಅಲ್ಲಿ ಪ್ರಾಬ್ಲಮ್ ಬೇರೆ ಕಡೆ ಪ್ರಾಬ್ಲಮ್ ಅದು ಕೂಡ ನಮ್ಮ ದೇರ್ಲಕಟ್ಟೆ ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಕೂಡ ಇವತ್ತು ಆ ಕೆಲಸ ಕೂಡ ಇವತ್ತು ಪೂರ್ಣ ಇವತ್ತು ಗೊಂಡಿದೆ. ಅದ್ರ ಜೊತೆಯಲ್ಲಿ ಇಲ್ಲಿದು ಕೂಡ ಆಗಿದೆ. ಕೋಟೆಕಾರದ ಎಷ್ಟದು? ಕೋಟೆಕಾರಿದು. ಆದ ಕಾರಣ ಇದು ಬರೇ 250-260 ಕೋಟಿ ಇದು ಬರೇ ನಮ್ಮ ಕ್ಷೇತ್ರ ವ್ಯಾಪ್ತಿಯ ವಿದ್ಯುತ್ಗೆ ಸಂಬಂಧಪಟ್ಟಾಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದೆಲ್ಲ ಕೆಲಸಗಳು ಇವತ್ತು ಅನುಷ್ಠಾನದಾಗ ಬಹುಶಃ 30-40 ವರ್ಷಕ್ಕೆ ನಮಗೆ ಕರೆಂಟಿಗೆ ಯಾವುದೇ ಒಂದು ತೊಂದರೆ ಖಂಡಿತವಾಗಿಯೂ ಆಗುವುದಿಲ್ಲ ಅಂತ ಕರೆಂಟ್ ಹೋಗುವುದಿಲ್ಲ ಅಂತಲ್ಲ, ಏನೋ ಹೆಚ್ಚು ಕಮ್ಮಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಕರೆಂಟ್ ಅದು ಕ್ಯಾಂಡಲ್ ಲೈಟಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ. ಮತ್ತು ಕಾದ್ರೆ ಹೇಳಿದ್ದಾರೆ ಬೇಡ ಅಂತೇಳಿ ನಿಮ್ಮ ಮಗಕ್ಕೆ ಕೂತ್ಕೊಳ್ಬೇಡಿ. ಕೆಲವೊಮ್ಮೆ ಎಷ್ಟೇ ಇದ್ರೂ ಕೂಡ ಅದು ಅಮೆರಿಕಾದಲ್ಲಿ ಕೂಡ ಕರೆಂಟ್ ಹೋಗ್ತದೆ, ಅದು ಬೇರೆ ಬೇರೆ ರಾಷ್ಟ್ರದಲ್ಲೂ ಕೂಡ ಕೆಲವೊಂದು ಟೆಕ್ನಿಕಲ್ ಕಾರಣದಿಂದ ಹೋಗ್ತದೆ. ಹೋದಾಗ ಅದಕ್ಕೆ ಬಂದ ತಕ್ಷಣ ರಿಪೇರ್ ಮಾಡೋದು ವ್ಯವಸ್ಥೆಗಳು ಇವತ್ತು ಆಗುವಂಥದ್ದು. ಆದ ಕಾರಣ ಮತ್ತೆ ಅದಕ್ಕೆ ಯಾಕಂತ ಹೇಳಿದರೆ ಜನಸಾಮಾನ್ಯರಿಗೆ ಹೇಗೆ ಅಂತ ಹೇಳಿದರೆ ನಾನು ಯಾವಾಗ ಕೂಡ ಹೇಳ್ತಾ ಇರ್ತೇನೆ, ಜನಸಾಮಾನ್ಯರಿಗೆ ಇವತ್ತು ಏನಾಗಿದೆ ಎಲ್ಲ ಅರ್ಜೆಂಟ್ ಬರಬೇಕು. ಮುಂಚೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಟಾರ್ಚ್ ಇತ್ತು, ಹೌದಾ? ಯಾರ್ದು ಜಾಸ್ತಿ ಬ್ಯಾಟ್ರಿದ್ದು ಟಾರ್ಚ್ ಉಂಟು ಅದು ದೊಡ್ಡ ಗತ್ತದು ದೊಡ್ಡ ಟಾರ್ಚ್ ಅಂತ ಹೇಳಿಕೊಂಡು ಪ್ರತಿ ಮನೆಯಲ್ಲಿ ಕೂಡ ಲ್ಯಾಂಪ್ ಮತ್ತು ಕ್ಯಾಂಡಲ್ ಅಂತ ಇತ್ತು. ಈಗ ಯಾರ ಮನೆಯಲ್ಲಿ ಟಾರ್ಚ್ ಇದೆ ನಿಮ್ಮ ಮನೇಲಿ ನೋಡುವ? ಕರೆಕ್ಟ್ ಅದೊಂದು ದೊಡ್ಡ ಟಾರ್ಚ್. ಮುಂಚೆ ಎಲ್ಲ ಫಾರಿನಿಂದ ಬರುವಾಗ ಟಾರ್ಚ್ ಫಸ್ಟ್ ತರ್ತಾ ಇದ್ರು ಆ ಸಮದೊಂದು. ಈಗ ಯಾರ ಮನೆಯಲ್ಲಿ ಟಾರ್ಚ್ ಉಂಟು? ಲಿಮಿಟೆಡ್ 3-4 ಅಲ್ವಾ? ಇದನ್ನು ನಾವು ತೋಡ ಇಲ್ಲ ತುಂಡೈಜ ಬಂದಿದ್ದೆ ಪೊಕ್ಕಡಿಗೆ 5 ಪುನಃ ಒಂದು. ಆದ ಕಾರಣ ಲಿಮಿಟೆಡ್ ಜನರಲ್ಲಿ ಟಾರ್ಚ್ ಇದೆ. ಎಲ್ಲ ಕೂಡ ಏನು ಮೊಬೈಲ್ ಟಾರ್ಚನ್ನೇ ಸುಧಾರಿಸುವುದಲ್ಲದೆ ಈ ಟಾರ್ಚ್ ಇಲ್ಲ. ಯಾಕೆ? ಕರೆಂಟ್ ಹೋಗ್ಲಿಕ್ಕೆ ಪುಡ್ಸೋದಿಲ್ಲ. ಅದು KBದ ಕರೆಂಟ್ ತಕ್ಷಣ ಬರಬೇಕು. ಇಲ್ಲದ 4 ಬೈಗಳು KBಗೆ ಬೈಗಳು, ಪಂಚಾಯತ್ ಮೆಂಬರಿಗೆ ML 4 ಬೈಗಳು, ಇವರು ಟಾರ್ಚ್ ಇಲ್ಲ. ಅದಕ್ಕೆ ಕರೆಂಟ್ ಹೋಗ್ತದೆ. ಅದು ನಾವು ಅರ್ಥ ಮಾಡಿ ಬೇರೆ ಬೇರೆ ಕಾರಣಗಳಿರ್ತದೆ. ಬಂದಾಗ ಆದಷ್ಟು ಅದನ್ನು ಬೇಗ ತರಿಸುವಂಥ ಕೆಲಸ ಆಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ಇಡೀ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಬಹುಶಃ ನಾವು ಇವತ್ತು ಕೆಲಸ ಕಾರ್ಯ ಪ್ರಾರಂಭ ಆಗಿದೆ. ಈಗಾಗಲೇ ರಸ್ತೆಗೆ ನಾವು ಏನೇನು ಹೇಳಿದೆ ಹಿಂದೆ, ಈಗೆಲ್ಲ ಈ ರಸ್ತೆ ನಿಮ್ಮ ಕಣ್ಣ ಮುಂದೆ ಇವತ್ತೆಲ್ಲ ಆಗ್ತಾ ಇದೆ. ಇನ್ನೂ ಕೂಡ ಭಾಳಷ್ಟು ಆಗಲಿಕ್ಕಿದೆ. ನನಗೆ 2-3 ಸಮಸ್ಯೆ ಇದ್ದದ್ದು. ಒಂದು ಬಹುಶಃ ಇಲ್ಲಿ ಕಾಲೇಜ್ ಬೇಕಂತ ಕೇಳಿದ್ದೆ. ನಮಗೆ ಮಹಿಳಾ ಕಾಲೇಜನ್ನು ಇವತ್ತು ಬಜೆಟ್ನಲ್ಲಿ ಮೊನ್ನೆ ಘೋಷಣೆ ಮಾಡಿದ್ದಾರೆ. ಎರಡನೇದು ಬಹುಶಃ ನಾನು ಕಡಲ್ ಕೊರತೆಗೆ ಸಂಬಂಧಪಟ್ಟಾಗೆ ಕೇಳಿದ್ದೆ 200 ಕೋಟಿ ರೂಪಾಯಿ. ಆ ಕಡಲ್ ಕೊರತೆನ ಸಮಸ್ಯೆ ಬಗೆಹರಿಸಿಕೊಂಡು 3 ಜಿಲ್ಲೆಗೆ ನಮಗೆ ಬೇಕಾದ 67 ಕೋಟಿ ಅದನ್ನು ನಾನು ಮಾಡಿಸೆ. ಇನ್ನು ಒಂದೇ ಕೆಲಸ ನಾನು ಹೇಳಿದ್ದು ನನಗೆ ಮಾಡಲಿಕ್ಕೆ ಬಾಕಿ ಇರೋದು ಒಂದೇ ಕೆಲಸ ಮಾತ್ರ. ಯಾವುದಂಥದ್ದು ಪಾವೂರು ಹುಲಿಯಕ್ಕೆ ತೂಗು ಸೇತುವೆ ಒಂದು ಕೊನೆ ಹಂತದಲ್ಲಿದೆ. ಅತಿ ಶೀಘ್ರದಲ್ಲೇ ಅದನ್ನು ಕೂಡ ನಾನು ಮಂಜೂರು ಮಾಡಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಷ್ಟು ಕೆಲಸ ಆದರೆ ಕಳೆದ ಚುನಾವಣೆಯಲ್ಲಿ ನಾನು ಹೇಳಿದಕ್ಕಿಂತಲೂ ನನ್ನ ಸನ್ಮಿತ್ರರು, ಪ್ರತಿಪಕ್ಷದವರು ಮತ್ತು ಆತ್ಮೀಯರು ನನ್ನ ಮೇಲೆ ಕಾಳಜಿ ಇಟ್ಟುಕೊಂಡು ಏನೆಲ್ಲ ಕೆಲಸ ಆಗಬೇಕಂತ ಹೇಳಿದ್ದಾರೆ. ಅದು ಬಹುಶಃ ನಮಗೆ ಫಾರೆಸ್ಟ್ ಸ್ಟೇಷನ್ ಇರಲಿ ಅದು ಸ್ಯಾಂಕ್ಷನ್ ಆಗಿದೆ, PWIB ಸ್ಯಾಂಕ್ಷನ್ ಆಗಿದೆ, ಮೀನುಗಾರಿಕೆ ಜೆಟ್ಟಿ ಸ್ಯಾಂಕ್ಷನ್ ಆಗಿದೆ. ಸೊ ಯಾವುದೆಲ್ಲ ಕೆಲಸಗಳು ನಾನು ಕಲಿಸಿದ ನಾವು ಹೇಳಿದ್ದೆ, ಬೇರೆಯವರು ಕೇಳಿದಾರ, ಅದೆಲ್ಲ ಕೂಡ ನಾನು ಇವತ್ತು ಸ್ಯಾಂಕ್ಷನ್ ಆಗಿಕೊಂಡು 1 ವರ್ಷ 2 ವರ್ಷ ಅದೆಲ್ಲ ಕೂಡ ಕೆಲಸ ಇವತ್ತು ಪೂರ್ತಿಗೊಳಿಸ್ತದೆ. ಅದರ ಜೊತೆಯಲ್ಲಿ ನಾವು ನೇತ್ರಾವತಿ ಅಡ್ಡಲಾಗಿ ಬಸ್ ನಮ್ಮ ರಸ್ತೆ ನಿರ್ಮಾಣಕ್ಕೂ ಕೂಡ ನಾವು ಇವತ್ತು
ಪ್ರಾರಂಭ ಮಾಡಿದ್ದೇವೆ. ನಮ್ಮ ಯೋಜನೆ ಏನು, ದೊಡ್ಡ ಮಟ್ಟದ ಯೋಜನೆ ಏನಂತ ಹೇಳಿದರೆ ಕಲ್ಲಾಪುನಿಂದ ನೇರವಾಗಿ ಸಜಿಪ ತನಕ, ಎಲ್ಲಿ ನಾವು ಹೊಸ ಬ್ರಿಡ್ಜ್ ಸಚಿಪದ ತುಂಬೆ ತನಕ ಬರ್ತದ, ಕಲ್ಲಾಪಿಂದ ನೇರವಾಗಿ ಸಜಿಪ ತನಕದ ರಸ್ತೆಯನ್ನು ನಾವು ನಿರ್ಮಾಣ ಮಾಡುವಂಥದ್ದು. ಅದಕ್ಕೆ ಈಗಾಗಲೇ ಸುಮಾರು 19 ಕೋಟಿ ರೂಪಾಯಿಯಲ್ಲಿ ಕೆಲಸ ಇವತ್ತು ಪ್ರಾರಂಭ ಆಗಿದೆ, ಅರ್ಧ ಕೆಲಸ ಕೂಡ ಆಗಿದೆ. ಮುಂದಿನ ದಿನದಲ್ಲಿ ಸುಮಾರು 80 ಕೋಟಿ ರೂಪಾಯಿಯ ಆ ಯೋಜನೆ ಮುಂದಿನ ಹಂತವಾಗಿ ಕನಿಷ್ಠ ನಾನು ವರ್ಷಕ್ಕೆ 25 ಕೋಟಿ ಆಗಿದ್ದು ಕೂಡ 4 ವರ್ಷದಲ್ಲಿ ಒಂದು ಹಂತಕ್ಕೆ ತಂದು ನಿಲ್ಲಿಸುವಂಥ ಕೆಲಸ ನಾನು ಖಂಡಿತವಾಗಿ ಅದು ಮಾಡ್ತೇನೆ ಅಂತ ಹೇಳಿ ಅದು ಬಹುಶಃ ನಾನು ಹೇಳಿದೆ, ಅದು ನಾವು ಆಲೋಚನೆ ಮಾಡಿಕೊಂಡು ಹೋಗುವಂಥ ವಿಚಾರ. ಅದಾದರೆ ನಮ್ಗೆ ಇಲ್ಲಿ ಬರುವಂಥ ವಾಹನ ಒತ್ತಡಗಳು ಕೂಡ ಕಡಿಮೆ ಆಗ್ತದೆ, ಟೂರಿಸಮ್ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ. ಎಲ್ಲ ಗ್ರಾಮೀಣ ಮಟ್ಟದ ಅತ್ಯಂತ ಹಿಂದುಳಿದ ಪ್ರದೇಶ ಏನಿದೆ, ನದಿ ಬದಿ ಯಾರಿಗೂ ಬೇಡ ಇತ್ತ, ಅದೆಲ್ಲ ಕೂಡ ಅಭಿವೃದ್ಧಿ ಆಗ್ತದೆ. ಭವಿಷ್ಯ 20-30 ವರ್ಷದಾಗುವಾಗ ಒಂದು ಮಾದರಿಯಾದ ಸುಂದರವಾದ ಮತ್ತು ಅತ್ಯಂತ ಅಭಿವೃದ್ಧಿಯ ಒಂದು ಪ್ರದೇಶವಾಗಿ ಅಭಿವೃದ್ಧಿ ಆಗುವಂಥದ್ದು ಇದು ಬಹುಶಃ ಇರುವಂಥ ಯೋಜನೆ. ಅದಕ್ಕಿಂತ ದೊಡ್ಡ ಮಟ್ಟದ ಕನಸಿದೆ, ಅದು ಈಗೇನಾಗಲಿಕ್ಕಿಲ್ಲ, ಅದು ಮುಂದಿನ ದಿನಗಳಲ್ಲಿ ಏನಾದರೆ ಮತ್ತು 5-10 ವರ್ಷದಲ್ಲಿ ಆಗುವಂಥ ಯೋಜನೆ, ಅದು ಈಗಾಗಲ್ಲ, ಅದು ನಾನು ಯೋಜನೆ ಹಾಕಿದ್ದೇನೆ. ಅದೇನಂತ ಹೇಳಿದರೆ ನಾವು ಬೋಲಾರದಿಂದ ಕೋಟೆಪುರಕ್ಕೆ ಈಗಾಗಲೇ 220 ಕೋಟಿ ರೂಪಾಯಿಲಿ ಐತಿಹಾಸಿಕವಾದ ಸೇತುವೆ ಸ್ಯಾಂಕ್ಷನ್ ಆಗಿ ಇವತ್ತು ಆಗಿದೆ. ಇಡೀ ದೇಶದಲ್ಲಿ ಹೇಳ್ಬೋದು, ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ, ಹೈವೇ ಬಿಟ್ಟು ಅಥವಾ PW ರಸ್ತೆ ಬಿಟ್ಟು ಇಷ್ಟು ದೊಡ್ಡದ ಬ್ರಿಡ್ಜ್, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕಿಸುವಂತಹ 1.5 ಕಿಲೋಮೀಟರ್ನ ಬ್ರಿಡ್ಜ್ ಅದು ಎಲ್ಲಿಯೂ ಕೂಡ ಇಲ್ಲ. ಅದು ಬಹುಶಃ ಕೋಟೆ ಬರೆದ ಬೋಲಾರಕ್ಕೆ ಮಾತ್ರ 200 ಕೋಟಿಯಲ್ಲಿ ಇವತ್ತು ಆಗುವಂಥದ್ದು, ಅಷ್ಟು ದೊಡ್ಡದ ಮಾಡಿದ ಕೆಲಸ. ಅದು ಆಗದ ತಕ್ಷಣ ನಮ್ಮ ಯೋಜನೆ ಏನಿದೆ, ಕೋಟೆಪುರ ಸಮುದ್ರ ಬದಿಯಿಂದಲೇ ನೇರವಾಗಿ ತಲಪಾಡಿ ತನಕ ಕೂಡ ಅದು ಬಾಂಬೆ ಮೆರೈನ್ ಡ್ರೈವ್ ಏನಿದೆ ಇವತ್ತು ನದಿ ಬದಿಯಲ್ಲೇ ರಸ್ತೆ ನಿರ್ಮಾಣ ಮಾಡಿಕೊಂಡು ಹೋಗುವಂಥದ್ದು, ಅದು ಬಹುಶಃ ನಮ್ಮ ದೊಡ್ಡ ಮಟ್ಟದ 1000 ಕೋಟಿ ರೂಪಾಯಿ ಯೋಜನೆ ಇದೆ. ಅದು ಮತ್ತೆ ಸ್ವಲ್ಪ ಕಷ್ಟ ಇದೆ, ಅದು ನೋಡು, ಕ್ಷೇತ್ರ ಜನ ಆಶೀರ್ವಾದ ಮಾಡಿದರೆ 2-3 ಸಲ ಮತ್ತೆ ಗೌರ್ಮೆಂಟ್ ಬಂದು ದೊಡ್ಡ ಸ್ಥಾನಕ್ಕೆ ಹೋಗೋದು ಇದೆಲ್ಲ ಆಗಲಿಕ್ಕೆ ಸುಲಭ ಆಗುವ ಖಂಡಿತ ಕೆಲಸ. ಅದಾದರೆ ಕಡಲು ಕೊರತೆ ಸಮಸ್ಯೆ ಕೂಡ ಬಗೆಹರ್ತದೆ, ಟೂರಿಸಮ್ ಕೂಡ ಇಂಪ್ರೂವ್ ಆಗ್ತದೆ. ಇಡೀ ಒಂದು ನಮ್ಮ ಒಂದು ಚೌಕಟ್ಟಿನ ಒಂದು ಕ್ಷೇತ್ರ ಒಂದು ಅತ್ಯುತ್ತಮವಾದ ಒಂದು ಅತ್ಯಂತ ಜನಪ್ರಯೋಜನವಾಗುವಂಥ ಮತ್ತು ನಮ್ಮ ಟೂರಿಸಮ್ಗೆ ಸಂಬಂಧಪಟ್ಟಾಗಿರಲಿ, ಯಾತ್ರಾ ಕೇಂದ್ರವಾಗಿರಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಜನ ಆಕರ್ಷಿಸುವಂಥ ಕೆಲಸ ಕೂಡ ಇವತ್ತು ನಮಗೆ ಆಗಲಿಕ್ಕೆ ಇವತ್ತು ಈಸಿ ಆಗ್ತದೆ. ಅದು ಹಂತವಾಗಿ ಯೋಜನೆ ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾವೆಲ್ಲ ಮಾಡುವ. ನೀವೆಲ್ಲರಿಗೂ ಬನ್ನಿ, ದಿನೇಶ್ ರೈ ನಮ್ಮ ಮಾಜಿ ಸದಸ್ಯರು ಇಲ್ಲಿದ್ದು, ಮಾಜಿ ಉಪಾಧ್ಯಕ್ಷರು ಅಬ್ದುಲ್ಲಾ ಬರ್ರಿ, ಟಿ ಎಸ್ ಅಬ್ದುಲ್ಲಾ ಬನ್ನಿ. ಅಲ್ಲ ನಮಗೆ ಬೇಕಲ್ಲ, ನಿಮಗೆ ಬೇಡದಿದ್ರೆ ನಮಗೆ ಸರಿ ಆಗೋದಿಲ್ಲ ಮಾರ್ರೆ ಈಗ. ಆದ ಕಾರಣ ಇದನ್ನೆಲ್ಲವೂ ಕೂಡ ಇವತ್ತು ಸೇರಿಸಿ ಹೋಗುವಂಥ ವಿಚಾರ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ನಾನು ಹಿಂದೆ ಕೂಡ ಹೇಳಿದ್ದೇನೆ, ನನ್ನ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಯಾವುದು ಅಂತ ಹೇಳಿದರೆ ಇಷ್ಟು ಹೇಳಿದ ಕೆಲಸಗಳು ಮಾತ್ರದ ಅಭಿವೃದ್ಧಿ ಅಲ್ಲ. ನನ್ನ ಕ್ಷೇತ್ರದ ಕನಸಿನ ಅಭಿವೃದ್ಧಿ ಅಂತ ಹೇಳಿದರೆ ನಾವೇನು ಇಷ್ಟು ಹೇಳಿದ್ದೇವೆ ಅದು ಮಾತ್ರ ಅಭಿವೃದ್ಧಿ ಅಲ್ಲ. ನಮ್ಮ ಕ್ಷೇತ್ರದ ನಿಜವಾದ ಅಭಿವೃದ್ಧಿ ಯಾವಾಗ ಅಂತ ಹೇಳಿದರೆ, ನಮ್ಮ ಕ್ಷೇತ್ರದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ಕೈ ಹಿಡಿದು ಚೆನ್ನಾಗಿ ಸಂತೋಷದ ನೆಮ್ಮದಿನ ಓಡಾಡುವಂಥ ವ್ಯವಸ್ಥೆ ಇರಲ್ಲ, ಅದು ನಮಗೆ ಮುಖ್ಯ ಅಭಿವೃದ್ಧಿ. ಅದು ನನ್ನಿಂದ ಮಾತ್ರ ಆಗುವಂಥದ್ದಲ್ಲ, ಅದು ನಿಮ್ಮ ಪ್ರತಿಯೊಬ್ಬರನ್ನು ಕೂಡ ನೀವು ಆಗಬೇಕು. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಮನೆಯ ಪಕ್ಕದಲ್ಲಿ, ನಿಮ್ಮ ಊರಿನಲ್ಲಿ ನೀವು ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ನೀವು ಆಗಬೇಕು. ಕೆಲವರು ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನೀವು ಸಮಾಜವನ್ನು ಕಟ್ಟುವಂಥ ರಾಯಭಾರಿ ಆಗಬೇಕು. ಸಮಾಜವನ್ನು ಬಿಗ ಮಾಡಲಿಕ್ಕೆ ಒಬ್ಬನಿಗೆ ಸಾಕು, ಕಷ್ಟ ಇಲ್ಲ ಬೇರೆ ಮಾಡಲಿಕ್ಕೆ. ಸಮಾಜವನ್ನು ಕಟ್ಟಬೇಕಾದ್ರೆ ಒಬ್ಬನೇ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ MLA ಇಂದಲ್ಲ, ಒಬ್ಬ MP ಇಂದಲ್ಲ, ಒಬ್ಬ ಅಧಿಕಾರಿಯಿಂದಲ್ಲ ಏನು ಕೂಡ ಮಾಡಲಿಕ್ಕೆ. ಸಮಾಜ ಕಟ್ಟಬೇಕಾದ್ರೆ ನೀವು ಪ್ರತಿಯೊಬ್ಬರು ಕಟ್ಟಬೇಕಾಗ್ತದೆ. ಇದರಲ್ಲಿ ಬಾಂಬೆಯನ್ನು ಕಟ್ಟಲಿಕ್ಕೆ ಎಷ್ಟೋ ವರ್ಷ ಆಯಿತು, ಬಾಂಬ್ ಅರ್ಧ ಗಂಟೆಲಿ ಮಾಡಿಬಿಟ್ಟು ಹೋದ ಅವನು ಇದರಲ್ಲಿ. ಹಾಗೆ ಒಂದು ಸಮಾಜ ಕಟ್ಟಲಿಕ್ಕೆ ಅಷ್ಟು ಶ್ರಮ ಇದೆ. ಪ್ರತಿಯೊಬ್ಬರು ಕೂಡ ನೀವು ಅದರಲ್ಲಿ ಭಾಗಿಯಾಗ. ನಿಮ್ಮ ಉದ್ದೇಶವೇ ನಾವು ಸಮಾಜ ನಿಮ್ಮ ಊರಲ್ಲಿ, ನಿಮ್ಮ ಪ್ರದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವನ್ನು ಸನ್ಮಿತ ಎಲ್ಲ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂಥ ಮನೋಭಾವ ಪ್ರತಿಯೊಬ್ಬರಿಗೂ ಕೂಡ ಅದು ಕೆಲಸ ಆಗಬೇಕಾಗ್ತದೆ. ಅದು ನಮ್ಮ ಮುಖ್ಯ. ಅಂಥ ಸಮಾಜವನ್ನು ಕಟ್ಟುವಂಥ ರಾಯಭಾರಿಗಳು ನೀವೆಲ್ಲ ಆಗಬೇಕಂತ ನಾನು ಹೇಳಲಿಕ್ಕೆ ನಿಮಗೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಮುಖ್ಯ. ಆ ಒಂದು ಸಮಾಜಕ್ಕೆ ಒಗ್ಗಟ್ಟು ಮಾಡಿದಂಥ ಸಮಾಜ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗೋ ಜವಾಬ್ದಾರಿ
ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋನು. ಸಾರ್ವಜನಿಕ ಬಲೆ ಇದಾಯಿಟ್ಕೊಳ್ತಾರೆ ಅಧ್ಯಕ್ಷರು ಪಂಚಾಯತ್ ಬಲೆ ಬಲೆ ಮಾರ್ರೆ ದಾನತನಿಗ್ಲೆ ಪೂರ ಯಾನೆಲೆ ಪೋಡ 30-50% ರಿಸರ್ವೇಷನ್ ಬೋರ್ಡ್ಗೆ ಒಂದಿಲ್ಲ ರೀರ್ ದೂರಗಳು ನಾಪುಂಡು ಇರ್ನ ಜೋರು ಬಡ್ಚೆದು ನಮ್ಮ ಮಂಜನಾಡಿ ಅಧ್ಯಕ್ಷರು ಅವರ ಮಗನ ಮದುವೆಗೆ ಹೋಗಿದ್ದೆ ಪಾಪ ಲಾಸ್ಟ್ ಟೈಮ್ ಉಪವಾಸ ಟೈಮಲ್ಲಿ ಅವ್ರು ನೋಡಿ ಅಲ್ಲಿ ಏನು ಮಾಡಿದ್ದಾರೆ, ಅವರ ಮದುವೆಯನ್ನು ರಾತ್ರಿ ಇಟ್ಟಿದ್ದಾರೆ. ಯಾಕೆ ಅಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆಲ್ಲ ಉಪವಾಸ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಅವರ ಮದುವೆಯನ್ನು ಏರ್ಪಡಿಸಿದ್ದು ರಾತ್ರಿ. ಮತ್ತು ಆ ಊರನ್ನ ಎಲ್ಲನೂ ಕೂಡ ಕರೆದಿದ್ದಾರೆ. ನಾನು ಹೋಗಿದ್ದೆ, ನನಗೆ ಭಾಳ ಖುಷಿ ಆಯ್ತು ಅವರೊಂದು ಆಲೋಚನೆ. ಒಂದು ರಾತ್ರಿ ಹೊತ್ತು ಬೆಳಿಗ್ಗೆ ಇರಲಿಲ್ಲ, ರಾತ್ರಿ ಇಟ್ಟದ್ದು. ಮತ್ತು ಯಾರಿಗೆಲ್ಲ ಯಾರಿಗೆ ಗಿಫ್ಟ್ ಕೊರ್ನಿ ಅವತ್ತು ಮದುವೆ ದಿವಸ ಸಂಜೆ ಮಸೀದಿಯಲ್ಲಿ ಇಫ್ತಾರ್ ಕೂಟ. ಸೊ ಇಂಥ ವ್ಯಕ್ತಿತ್ವ ಆ ಗ್ರಾಮದ ಇಂಥ ವ್ಯಕ್ತಿತ್ವ ಸಮಾಜನ ಕಟ್ಟುವಂಥ ವ್ಯಕ್ತಿತ್ವ ನಮಗೆ ಸೊ ನಾನೆಲ್ಲೂ ನಿಮಗೆ ಈ ಎಲ್ಲ ಕೆಲಸಗಳ ಜೊತೆಯಲ್ಲಿ ನಿಮ್ಮ ವ್ಯಾಪಾರ ನಿಮ್ಮ ಕೆಲಸ ಅದೆಲ್ಲ 100 ಇರ್ಬೋದು. ಅದ್ರ ಜೊತೆಯಲ್ಲಿ ನಿಮ್ಮ ಸಮಯವನ್ನು ಸ್ವಲ್ಪ ನಿಮ್ಮ ಊರನ್ನು ಕಟ್ಟಲಿಕ್ಕೆ ನೀವು ಸಮಯ ಮೀಸಲಿಡಬೇಕು. ನೀನು ಊರು ಕಟ್ಟಲಿಕ್ಕೆ ಕೊಟ್ಟು ನೀನು ಊರಲ್ಲಿ ಕೊಟ್ಟು ಗಲಾಟೆ ಮಾಡೋದಲ್ಲ ಆ ಕಡೆ ಈ ಕಡೆ ಅಂತೇಳಿ ಆಯ್ತು. ಆದ ಕಾರಣ ಸಮಾಧಾನದಿಂದ ನೆಮ್ಮದಿಯಿಂದ ಎಲ್ಲ ಬಗೆಹರಿಸಿಕೊಂಡು ಒಗ್ಗಟ್ಟಿನಿಂದ ಹೋಗುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಅವೆಲ್ಲ ಇವತ್ತು ಏನು ಹಿಂದೆ ಕೂತ್ಕೊಂಡು ಕೋಪದಲ್ಲಿದ್ದೀರಿ. ಮತ್ತೆ ನನಗೆ ಫೋನ್ ಮಾಡಿ ಹೇಳಿ, ನಾನು ಸ್ಟೇಜಿಗೆ ಕರಲೇ ಇಲ್ಲ, ನೀವು ಹಾಗೆ ಮಾಡಿದೆ. ನಮ್ಮ ಮಾಜಿ ಸ್ಥಾಯಿ ಸದಸ್ಯ ಅಧ್ಯಕ್ಷರು ಆದ ಕಾರಣ ಬಹುಶಃ ನಿಮ್ಮೆಲ್ಲ ನಾನು ಸ್ವಾಗತಿಸಿಕೊಂಡು ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಮತ ಕೂತ್ಕೊಳ್ಳುವಂಥದ್ದು. ಬಹುತೇಕ ಜನ ಇಲ್ಲಿದ್ದೀರಿ ಮತ್ತು ನಿಮ್ಮ ತಲೆಯಲ್ಲಿ ನೀವು ಅಲ್ಲಿ ಅಲ್ಲ, ನೀವೆಲ್ಲ ಮೇಲೆ ಇದ್ದೀರ ಅಂತ ನಿಮ್ಮ ತಲೆಯಲ್ಲಿ ಆಲೋಚನೆ ಇರಲಿ ಅಂತ ಹೇಳಲಿಕ್ಕೆ ನಾನು ಆಶೀರ್ವಾದ ಕೇಳಿಕೊಳ್ಳುವಾಗ ನಿಮಗೆಲ್ಲ ಶುಭ ಸಲ್ಲಿಸಿಕೊಂಡು ಮತ್ತೆ ನನಗೆ ಇಲ್ಲಿನ ಮೈಸೂರು ಹೋಗಿ ಕಾರ್ಯಕ್ರಮ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಿ ತಾವೆಲ್ಲ ಅನುಮತಿ ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸಿ ನಾನು ಮತ್ತೊಮ್ಮೆ ಎಲ್ಲ ನಮ್ಮ MD-ಯಿಂದ ಹಿಡಿದು ಚೀಫ್ ಇಂಜಿನಿಯರ್ ಹಿಡಿದು A-ಯಿಂದ ಹಿಡಿದು WN ಸಿಬ್ಬಂದಿ ಲೈನ್ಮ್ಯಾನ್ ತನಕ ಕೂಡ ಎಲ್ಲ ಆಫೀಸ್ ಸ್ಟಾಫ್ ಎಲ್ಲರಿಗೂ ಕೂಡ ನಾನು ಇಡೀ ಕ್ಷೇತ್ರ ಜನರ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ. ನಾನು ಇವತ್ತು ಸ್ಥಳೀಯ ಸಮಿತಿ ಅಧ್ಯಕ್ಷರಾದಂಥ ಭಾಸ್ಕರ್, ಅದೇ ರೀತಿ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರು ಬಾಲಕೃಷ್ಣ ಇವರ ನೇತೃತ್ವದಲ್ಲಿ ಸನ್ಮಾನಿಸಿದ UT ಖಾದರ್ ಅವರಿಗೆ ಈ ಗೌರವ ಕಾರ್ಯಕ್ರಮ ನಡೆಸಿದ ಬಂಧುಗಳೇ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಬಂಧುಗಳಿಗೆ ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಬಂಧುಗಳೇ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು